ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮಕರ ರಾಶಿಯವರ ವರ್ಷ 2024 ಮಾರ್ಚ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನವು ದೊಡ್ಡ ಬದಲಾವಣೆಗಳನ್ನು ತರುತ್ತದೆ. ಮಾರ್ಚ್ 7ರಂದು ಬೆಳಿಗ್ಗೆ ಬುಧ ರಾಶಿಯಲ್ಲಿ ಬದಲಾವಣೆಯಾಗಲಿದ್ದು, ಬುಧನು ತನ್ನ ನೀಚ ರಾಶಿಯಾದ ಮೀನ ರಾಶಿಯನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಮಾರ್ಚ್ 26ರವರೆಗೆ ಇರುತ್ತದೆ ಮತ್ತು ನಂತರ ಮಾರ್ಚ್ 26ರಂದು ಬೆಳಿಗ್ಗೆ ಬುಧವು ಮೀನ ರಾಶಿಯಿಂದ ಮೇಷ ರಾಶಿಗೆ ಚಲಿಸುತ್ತದೆ. ಮಾರ್ಚ್ 7ರಂದು ಬೆಳಿಗ್ಗೆ ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಮತ್ತು ಮಕರ ರಾಶಿಯಿಂದ ಕುಂಭಕ್ಕೆ ಪ್ರವೇಶಿಸುತ್ತಾನೆ ಮತ್ತು ಈ ತಿಂಗಳು ಶುಕ್ರನು ತನ್ನ ರಾಶಿಯನ್ನು 2 ಬಾರಿ ಬದಲಾಯಿಸುತ್ತಾನೆ. ಮಾರ್ಚ್ 31ರಂದು ಸಂಜೆ ಶುಕ್ರನು ತನ್ನ ರಾಶಿಯನ್ನು ಪ್ರವೇಶಿಸುತ್ತಾನೆ. ಮಾರ್ಚ್ 14ರಂದು ಮಧ್ಯಾಹ್ನ ಸೂರ್ಯನು ಮೀನ ರಾಶಿಗೆ ಪ್ರವೇಶಿಸುತ್ತಾನೆ. ಶನಿಯ ಸಂಯೋಗವು ಮುರಿದರೆ ಸೂರ್ಯ ಮತ್ತು ರಾಹು ಗ್ರಹಣ ದೋಷವು ಪ್ರಾರಂಭವಾಗುತ್ತದೆ. ಮಾರ್ಚ್ 15ರಂದು ಮಂಗಳ ಮತ್ತು ಶನಿಯ ಸಂಯೋಗ ಸಂಜೆ ಇದು ಸಂಪೂರ್ಣ ಅನಾಹುತವನ್ನು ಉಂಟುಮಾಡಬಹುದು. ಇದಕ್ಕಾಗಿ ಪ್ರತಿ ರಾಶಿ ಚಕ್ರದ ಚಿಹ್ನೆಯೂ ಎಚ್ಚರವಾಗಿರಬೇಕು. ಆದ್ದರಿಂದ ಗ್ರಹಗಳ ಸ್ಥಾನವು ನಿಮ್ಮ ರಾಶಿಗೆ ಎಷ್ಟು ಲಾಭ ಮತ್ತು ಎಷ್ಟು ನಷ್ಟವನ್ನು ನೀಡುತ್ತದೆ ಎಂದು ನಮಗೆ ತಿಳಿಸಿ, ಏಕೆಂದರೆ ಈ ಬಾರಿ ನೀವು ಇನ್ನೂ 2 ಬದಲಾವಣೆಗಳನ್ನು ನೋಡುತ್ತೀರಿ ಮತ್ತು ಅದು ಬುಧ ಮತ್ತು ಶನಿ ಗ್ರಹದವರಾಗಿರುತ್ತಾರೆ. ಸ್ನೇಹಿತರೆ, ಬುಧ ಗ್ರಹವು ಇನ್ನೂ ಅಸ್ತಮವಾಗಿದೆ, ಶನಿಯೂ ಸಹ ಅಸ್ತವ್ಯಸ್ತವಾಗಿದೆ. ಆದರೆ ಬುಧವು ಮಾರ್ಚ್ 15ರಂದು ಮತ್ತು ಶನಿಯು ಮಾರ್ಚ್ 18ರಂದು ಉದಯಿಸುತ್ತಾನೆ. ಆದ್ದರಿಂದ ಗ್ರಹಗಳ ಈ ಸ್ಥಾನವು ಮಕರ ರಾಶಿಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ನಾವು ಬುಧದಿಂದ ಪ್ರಾರಂಭಿಸುತ್ತೇವೆ. ಈ ಬಾರಿ ಬುಧನು ರಾಶಿಚಕ್ರದಲ್ಲಿ 2 ಬಾರಿ ಇರುತ್ತದೆ. ಸ್ನೇಹಿತರೆ, ಇದು ಮಾರ್ಚ್ನಿಂದ ಮೇಷ ರಾಶಿಗೆ ಪ್ರವೇಶಿಸುತ್ತದೆ. ಮಾರ್ಚ್ 7ರವರೆಗೆ ಬುಧವು ನಿಮಗೆ ಅದೃಷ್ಟದ ಮೂಲಕ ಹಣವನ್ನು ಗಳಿಸುವ ಅವಕಾಶವನ್ನು ನೀಡಿದಾಗ ಉತ್ತಮ ಎಂದು ಸಾಬೀತುಪಡಿಸುತ್ತದೆ. ಇದು ನಿಮಗೆ ವೇಗವನ್ನು ನೀಡುತ್ತದೆ. ನೀವು ಸೋಮಾರಿತನವನ್ನು ಬಿಟ್ಟು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ. ಸರಿಯಾದ ಸ್ಥಳ. ಮಾರ್ಚ್ 7ರವರೆಗೆ ಬುಧ ನಿಮ್ಮ ಪರವಾಗಿರುತ್ತಾನೆ. ಈ ಸಮಯದಲ್ಲಿ ನೀವು ಪಡೆಯುತ್ತೀರಿ. ನೀವು ದೊಡ್ಡ ಸಾಲವನ್ನು ತೆಗೆದುಕೊಳ್ಳಬೇಕಾದರೆ ನಂತರ ತುಂಬಾ ಸುಲಭವಾದ ಅಧಿವೇಶನವಿದೆ. ನೀವು ನ್ಯಾಯಾಲಯದ ಪ್ರಕರಣದಲ್ಲಿ ಜಯಗಳಿಸುತ್ತೀರಿ. ನೀವು ಗೆಲ್ಲುತ್ತೀರಿ. ನಿಮ್ಮ ಶತ್ರುಗಳ ಮೇಲೆ ನೀವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೆಸರು ಮತ್ತು ಹಣವನ್ನು ಗಳಿಸುವಿರಿ, ಅಥವಾ ವಿಶೇಷವಾಗಿ ವಕೀಲರು, ನ್ಯಾಯಾಧೀಶರು, ಸಲಹೆಗಾರರಾಗಿ ನೀವು ನಿಮ್ಮ ಭಾಷಣದಿಂದ ಜನರ ಮೇಲೆ ಪ್ರಭಾವ ಬೀರುವಿರಿ. ಈ ಸಮಯದಲ್ಲಿ ನೀವು ದಂತವೈದ್ಯಕೀಯ ಕ್ಷೇತ್ರದಿಂದ ಕೃಷಿಯಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಪ್ರಯೋಜನಗಳು. ಆದರೆ ಮಾರ್ಚ್ 7ರಿಂದ ಮಾರ್ಚ್ 26ರವರೆಗೆ ರಾಹುವಿನ ಜೊತೆ ಬುಧದ ಉಪಸ್ಥಿತಿಯು ನೀವು ತಪ್ಪು ಮಾಡಬಹುದು. ನೀವು ನಿಮ್ಮ ಮಾತನ್ನು ದೂಷಿಸುವಿರಿ. ನಿಮ್ಮ ನಾಲಿಗೆ ಕೆಟ್ಟದಾದರೆ ನಿಮ್ಮ ಪ್ರೀತಿಪಾತ್ರರ ಜೊತೆಗೆ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚು ಜಗಳಗಳು ಉಂಟಾಗಬಹುದು. ಇದರಿಂದ ಜನರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು. ನಿಮ್ಮ ನಾಲಿಗೆ. ಇದು ಬುಧ ಮತ್ತು ರಾಹುಗಳ ಸಂಯೋಗದ ಸಮಯ. ಅದರಲ್ಲೂ ಬುಧನು ನಿಮಗೆ ನಾನು ಹೇಳಿದ ಹಾಗೆ ಸಂಬಂಧಿತ ಕೆಲಸಗಳಲ್ಲಿ ನಿಮಗೆ ಹಾನಿ ಮಾಡುತ್ತದೆ. ವರ್ಷದ ಈ ಸಮಯದಲ್ಲಿ ನೀವು ಕೃಷಿ ಅಥವಾ ಕೃಷಿ ಕೆಲಸಗಳತ್ತ ಹೆಚ್ಚು ಗಮನ ಹರಿಸಬೇಕು. ಮಾರ್ಚ್ 7ರಿಂದ ಮಾರ್ಚ್ 26ರವರೆಗೆ ನೀವು ಕೆಲವು ತಪ್ಪು ಕೆಲಸಗಳನ್ನು ಮಾಡಬಹುದು ಅಥವಾ ತಪ್ಪಾದ ರೀತಿಯಲ್ಲಿ ಕೆಲಸ ಮಾಡಬಹುದು. ಇದಕ್ಕಾಗಿ ನೀವು ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಈ ತಿಂಗಳು ಸಣ್ಣ ಪ್ರವಾಸಗಳು ಮತ್ತೆ ಸಂಭವಿಸುತ್ತವೆ, ಆದರೆ ಪ್ರಯಾಣವನ್ನು ಎಚ್ಚರಿಕೆಯಿಂದ ಮಾಡಬೇಕು. ಅಲ್ಲದೆ ಬುಧ ಮತ್ತು ರಾಹುವಿನ ಸಂಯೋಗವು ನಿಮಗೆ ಹಲ್ಲಿನ ಸಮಸ್ಯೆಗಳನ್ನು ಅಥವಾ ಯಾವುದೇ ನರ ಸಂಬಂಧಿತ ಸಮಸ್ಯೆಯನ್ನು ನೀಡಬಹುದು. ಆದರೆ ಮಾರ್ಚ್ 26ರಂದು ಬುಧದ ರಾಶಿ ಚಕ್ರವು ಬದಲಾಗುತ್ತದೆ ಮತ್ತು ನಿಮ್ಮ ಉತ್ತಮ ಸಮಯ ಪ್ರಾರಂಭವಾಗುತ್ತದೆ, ಏಕೆಂದರೆ ಬುಧವು ಮೇಷ ರಾಶಿಯಲ್ಲಿ ಬಂದಾಗ ಅದು ನಿಮಗೆ ವೇಗ ಮತ್ತು ಸಾಮರ್ಥ್ಯವನ್ನು ನೀಡುತ್ತದೆ. ಕೆಲಸ ಮಾಡಲು ಇದು ನಿಮಗೆ ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಅದು ನಿಮ್ಮ ತಪ್ಪುಗಳನ್ನು ಸರಿಪಡಿಸಲು ನಿಮಗೆ ಅವಕಾಶವನ್ನು ನೀಡುತ್ತದೆ. ಇದು ನಿಮಗೆ ಭೂಮಿ ಮತ್ತು ವಾಹನದ ಐಷಾರಾಮಿ ನೀಡುತ್ತದೆ. ನೀವು ಆಸ್ತಿಯನ್ನು ಗಳಿಸಲು ಸಾಧ್ಯವಾಗುತ್ತದೆ. ನೀವು ಅದನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಉದ್ಯೋಗಿಗಳಿಗೆ ಮಾರ್ಚ್ 26ರವರೆಗೆ ಬಹಳ ಜಾಗರೂಕರಾಗಿರಿ. ಆದರೆ ಮಾರ್ಚ್ 26ರ ನಂತರ ನೀವು ನಿಮ್ಮ ಉದ್ಯೋಗದಲ್ಲಿ ಲಾಭವನ್ನು ಪಡೆಯುತ್ತೀರಿ. ಈ ಸಮಯದಲ್ಲಿ ನೀವು ಸ್ಥಳ ವರ್ಗಾವಣೆಯಿಂದ ಬಡ್ತಿ ಹೆಚ್ಚಳವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ತಿಂಗಳ 26ರಿಂದ ಉತ್ತಮ ಯೋಗ ಕೂಡ ರೂಪುಗೊಳ್ಳುತ್ತದೆ. ಮುಂದಿನ ಬದಲಾವಣೆ. ಮಾರ್ಚ್ 7ರವರೆಗೆ ಶುಕ್ರನು ಮಂಗಳನೊಂದಿಗೆ ಇರುತ್ತಾನೆ ಮತ್ತು ಮಾರ್ಚ್ 7ರಿಂದ ಸಂಪತ್ತಿನ ಮನೆಗೆ ಬರುತ್ತಾನೆ. ಸ್ನೇಹಿತರೆ, ನೀವು ಈ ತಿಂಗಳು ಶುಕ್ರನ ಸಂಪೂರ್ಣ ಲಾಭವನ್ನು ಗಳಿಸಬಹುದು, ಏಕೆಂದರೆ ಮಾರ್ಚ್ 7ರಿಂದ ಮಾರ್ಚ್ 31ರವರೆಗೆ ಶುಕ್ರನು ಶನಿಯೊಂದಿಗೆ ಸಂಪತ್ತಿನ ಮನೆಯಲ್ಲಿರುತ್ತಾನೆ. ಸಂಪತ್ತಿನ ಮನೆಯಲ್ಲಿ ಕರ್ಮದ ಅಧಿಪತಿ ಬಂದರೆ ಕರ್ಮದ ಮೂಲಕ ಹಣ ಸಂಪಾದಿಸುವ ಅವಕಾಶವನ್ನು ನೀಡುತ್ತದೆ. ವಿಶೇಷವಾಗಿ ಉದ್ಯಮಿಗಳಿಗೆ ವ್ಯಾಪಾರ, ಹೋಟೆಲ್, ಪ್ರವಾಸ ಮತ್ತು ಪ್ರಯಾಣ, ಮಾಡೆಲಿಂಗ್, ಟಿವಿಯಲ್ಲಿ ಮಳೆಯ ಪರಿಸ್ಥಿತಿ ಇರುತ್ತದೆ. ಚಿತ್ರೋದ್ಯಮ, ಆಹಾರ ವ್ಯಾಪಾರ, ಆಭರಣ, ಸೌಂದರ್ಯವರ್ಧಕ ಕೆಲಸ, ಬಟ್ಟೆ ವ್ಯಾಪಾರ. ನೀವು ವಜ್ರದ ವ್ಯಾಪಾರದಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ಬದಲಿಗೆ ವ್ಯಾಪಾರ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯಲ್ಲೂ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ.
ಶುಕ್ರನ ಸ್ಥಾನವು ನಿಮಗೆ ಮಕ್ಕಳ ಪಕ್ಷವನ್ನು ಬಲಪಡಿಸುವ ಅವಕಾಶವನ್ನು ನೀಡುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಭದ್ರಪಡಿಸಲು ಸಾಧ್ಯವಾಗುತ್ತದೆ. ಇದು ಮಕ್ಕಳಿಗೆ ಒಳ್ಳೆಯದು. ಇದು ಮಗುವಿಗೆ ಯೋಜನೆ ಮಾಡಲು ಸಹ ಒಳ್ಳೆಯದು. ಅಲ್ಲದೆ ಶುಕ್ರನ ಸ್ಥಾನವು ಈ ತಿಂಗಳು ವ್ಯಾಪಾರದಲ್ಲಿ ಸಂಚಲನ ಮೂಡಿಸಿ ಈ ತಿಂಗಳು ಮಾರ್ಚ್ 7ರಿಂದ 31ರವರೆಗೆ ಇರುತ್ತದೆ. ಮಾರ್ಚ್ ವರೆಗೆ ಷೇರುಪೇಟೆ ಸರಕು ವಲಯದಲ್ಲಿರುವವರಿಗೆ ಹಣದ ಮಳೆಯಾಗುತ್ತದೆ. ಮಹಾಲಕ್ಷ್ಮಿ ನಿಮಗೆ ದಯಪಾಲಿಸುತ್ತಾಳೆ. ಸರ್ಕಾರಿ ಕೆಲಸಗಳು ನಡೆಯುತ್ತವೆ. ರಾಜಕೀಯದಲ್ಲಿ ಲಾಭವಿರುತ್ತದೆ. ನಿಮ್ಮ ತಂದೆಯ ವ್ಯವಹಾರದಿಂದ ನೀವು ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದರೆ ಸ್ನೇಹಿತರೆ, ಸೂರ್ಯ ಮತ್ತು ಶನಿಯ ಸಂಯೋಗವಿದೆ. ಆದರೆ ಅದು ವ್ಯಾಪಾರದ ಮೇಲೆ ಪರಿಣಾಮ ಬೀರುತ್ತದೆ. ವ್ಯವಹಾರದಲ್ಲಿ ನಿಮ್ಮ ಪ್ರಗತಿ ಖಚಿತ. ಶುಕ್ರನ ಈ ಬದಲಾವಣೆಯು ನಿಮಗೆ ದೈಹಿಕ ಶಕ್ತಿಯನ್ನು ನೀಡುತ್ತದೆ, ಕೌಶಲ್ಯವನ್ನು ನೀಡುತ್ತದೆ, ಕಲೆಗೆ ಹೆಸರು ಮತ್ತು ಖ್ಯಾತಿಯನ್ನು ನೀಡುತ್ತದೆ. ಶುಕ್ರನ ಪ್ರಬಲ ಸ್ಥಾನವು ನಿಮಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ ಮತ್ತು ಈ ಸಮಯದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸುತ್ತದೆ. ಸ್ನೇಹಿತರೆ, ಶುಕ್ರನ ಮುಂದಿನ ಬದಲಾವಣೆಯು ಮಾರ್ಚ್ 31ರಂದು ಆಗಲಿದೆ. ಈ ಸಮಯದಲ್ಲಿ ಶುಕ್ರನು ತನ್ನ ಉಚ್ಚ ರಾಶಿಯ ರಾಹುದೊಂದಿಗೆ ಬರುತ್ತಾನೆ. ಮಾರ್ಚ್ 31ರವರೆಗೆ ನೀವು ಗಳಿಸಿದ ಹಣದ ಸಂತೋಷವನ್ನು ಅನುಭವಿಸುವ ಸಮಯ 31ರಿಂದ ಪ್ರಾರಂಭವಾಗುತ್ತದೆ. ಮಾರ್ಚ್ 31ರವರೆಗೆ ನಿಮ್ಮ ಕಠಿಣ ಕೆಲಸಗಳು ನಡೆಯುತ್ತವೆ. ಮಾರ್ಚ್ 31ರ ನಂತರ ನಿಮ್ಮ ಹಣ ಬಂದರೆ ಆ ಹಣದಿಂದ ನೀವು ಖಂಡಿತವಾಗಿಯೂ ನಿಮ್ಮ ಸಂತೋಷವನ್ನು ಅನುಭವಿಸುವಿರಿ. ನೀವು ಖರೀದಿಸಲು ಸಾಧ್ಯವಾಗುತ್ತದೆ, ನೀವು ಪ್ರಯಾಣಿಸಲು ಸಾಧ್ಯವಾಗುತ್ತದೆ. ಇದು ಸಮಯ ವಿನೋದ ಮತ್ತು ಒಟ್ಟಿನಲ್ಲಿ ಈ ತಿಂಗಳು ಪೂರ್ತಿ ಆಸೆಗಳಿಂದ ಕೂಡಿರುತ್ತದೆ. ಶುಕ್ರವು ನಿಮಗೆ ಒಳ್ಳೆಯದೆಂದು ಸಾಬೀತುಪಡಿಸುತ್ತದೆ. ಸ್ನೇಹಿತರೆ, ಈ ತಿಂಗಳು ಮಾರ್ಚ್ 14ರಂದು ನಿಮ್ಮ 2ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಗವಿರುತ್ತದೆ ಮತ್ತು ನಂತರ ಗ್ರಹಣ ದೋಷ. 3ನೇ ಮನೆಯಲ್ಲಿ ಸೂರ್ಯ ಮತ್ತು ರಾಹು ರಚನೆಯಾಗುತ್ತಾರೆ. ಮಾರ್ಚ್ 14ರವರೆಗೆ ಸೂರ್ಯ ಮತ್ತು ಶನಿಯ ಸಂಯೋಗವು ಹೆಚ್ಚಿನ ಹಾನಿಯನ್ನು ಉಂಟುಮಾಡುವುದಿಲ್ಲ. ಆದರೆ ಈ ಸಮಯದಲ್ಲಿ ನೀವು ಸರ್ಕಾರಿ ಉದ್ಯೋಗದಿಂದಾಗಿ ಸರ್ಕಾರದಿಂದ ಹಣವನ್ನು ಗಳಿಸುವ ಅವಕಾಶವನ್ನು ಪಡೆಯುತ್ತೀರಿ. ಆದರೆ ಈ ಸಮಯದಲ್ಲಿ ನೀವು ತಂದೆ ಮಗನ ಒಪ್ಪಂದಗಳನ್ನು ತಪ್ಪಿಸಬೇಕಾಗುತ್ತದೆ. ಆದರೆ ಮಾರ್ಚ್ 14ರಿಂದ ಸೂರ್ಯನು ರಾಹು ಜೊತೆ ಬಂದಾಗ ಅದು ಕಾಲಾನಂತರದಲ್ಲಿ ಕಣ್ಣಿನ ಕಾಯಿಲೆಗಳು, ಚರ್ಮ ರೋಗಗಳು ಅಥವಾ ಹೃದ್ರೋಗಗಳು ಹೆಚ್ಚಾಗುತ್ತವೆ. ಸಣ್ಣ ಪ್ರವಾಸಗಳನ್ನು ಎಚ್ಚರಿಕೆಯಿಂದ ಮಾಡಿ, ಗೌರವವನ್ನು ನೋಡಿಕೊಳ್ಳಿ. ನಂತರ ನೀವು ವಿಷಾದಿಸುವ ಯಾವುದನ್ನು ಮಾಡಬೇಡಿ. ಯಾವುದೇ ವಿಚಾರಣೆಯನ್ನು ನಿಭಾಯಿಸಿ, ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿ ಕಾನೂನು ರೀತಿಯಲ್ಲಿ ಕೆಲಸ ಮಾಡಿ. ಲಂಚ ತೆಗೆದುಕೊಳ್ಳುವುದು, ಲಂಚ ನೀಡುವುದು, ಈ ಎಲ್ಲಾ ಕೆಲಸಗಳು ಮಾರ್ಚ್ 14ರಿಂದ ಅಳಿಯಂದಿರಿಗೆ ಸಂಬಂಧಿಸಿದ ಯಾವುದೇ ಚಿಂತೆ ಬರಬಹುದು. ಮಾರ್ಚ್ 14ರ ನಂತರ ಅತ್ತೆಯ ಮನೆಯಲ್ಲಿ ಅಶಾಂತಿಯ ವಾತಾವರಣ ಕಂಡುಬರಬಹುದು. ಮುಂದಿನ ಬದಲಾವಣೆ ಮಾರ್ಚ್ 15 ಮಂಗಳವು ತನ್ನ ಉತ್ಕೃಷ್ಟ ಚಿಹ್ನೆಯಲ್ಲಿ, ಅಂದರೆ ನಿಮ್ಮ ರಾಶಿಯಲ್ಲಿ ಈ ಸಮಯದಲ್ಲಿ ನೀವು ಅನುಭವಿಸುವಿರಿ. ಶತ್ರುಗಳನ್ನು ಜಯಿಸಲು ಶಕ್ತಿಯನ್ನು ನೀಡುತ್ತದೆ. ನಿಮ್ಮ ಪ್ರಭಾವವು ನಿಮ್ಮ ಸುತ್ತಲೂ ಹರಡಲಿ. ಆದರೆ ಮಾರ್ಚ್ 15ರಿಂದ ಹಣದ ಮನೆಯಲ್ಲಿ ಮಂಗಳನ ಬದಲಾವಣೆಯು ಬರಲಿದೆ. ಶನಿಯೊಂದಿಗೆ ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ನಷ್ಟವನ್ನು ಉಂಟುಮಾಡುವುದಿಲ್ಲ, ಲಾಭವು ಉಳಿಯುತ್ತದೆ. ಆದರೆ ಸ್ನೇಹಿತರು ತಮ್ಮ ಇಚ್ಛೆಯಂತೆ ನೀಡುತ್ತಾರೆ ಮತ್ತು ಹುಚ್ಚಾಟಗಳು. ಈ ಸಮಯವು ಆತ್ಮೀಯರ ಸ್ವಭಾವದಲ್ಲಿ ಕೋಪವನ್ನು ಹೆಚ್ಚಿಸುತ್ತದೆ. ಮಾರ್ಚ್ 15ರ ನಂತರ ನೀವು ವಾದವಿವಾದಗಳ ಬಗ್ಗೆ ಜಾಗರೂಕರಾಗಿರಬೇಕು. ಮಾರ್ಚ್ 15ರಿಂದ ಕುಂಭರಾಶಿಗೆ ಮಂಗಳ ಬರುವುದು ದೇಶ ವಿದೇಶಗಳಲ್ಲಿ ಕೆಲವು ಕೆಟ್ಟ ಸುದ್ದಿಗಳು ತೊಂದರೆ ತರಬಹುದು. ಗಡಿ ಪ್ರಾಂತ್ಯಗಳಿಗೆ ತೊಂದರೆ, ಬೆಂಕಿ ಮತ್ತು ನೀರಿನ ಭಯ, ಅಪಘಾತದ ಪರಿಸ್ಥಿತಿಯ ಬಗ್ಗೆ ನೀವು ಕೇಳಬಹುದು. ಮಾರ್ಚ್ 15ರಿಂದ ಮಂಗಳ ಮತ್ತು ಶನಿಯ ವಿಶೇಷ ಸಂಯೋಗವಿದೆ. ದೇಶ ವಿದೇಶಗಳಿಗೆ ಒಳ್ಳೆಯ ಸುದ್ದಿಯನ್ನು ತರುವಂತಹ ದೊಡ್ಡ ಆವಿಷ್ಕಾರದ ಬಗ್ಗೆ ನೀವು ಕೇಳಬಹುದು. ಆದರೆ ಇತರ ಎಲ್ಲ ರೀತಿಯಲ್ಲಿ ಮಂಗಳ ಮತ್ತು ಶನಿಯ ಸಂಯೋಗವು ವಿನಾಶವನ್ನು ಉಂಟುಮಾಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಎಚ್ಚರಿಕೆಯಿಂದ ಇರಬೇಕು. ಇದರಿಂದ ದೇಶದಲ್ಲಿ ಶಾಂತಿ ಅಖಂಡವಾಗಿ ಉಳಿಯುತ್ತದೆ. ಸ್ನೇಹಿತರೆ, ಮಂಗಳನ ಪ್ರಭಾವವು ಬದಲಾವಣೆಯಾಗಿದೆ. ಆದರೆ ಭೂಮಿಯ ಸಂತೋಷವನ್ನು ಬಯಸುವವರಿಗೆ, ಹೊಸ ವಾಹನವನ್ನು ಖರೀದಿಸಲು ಬಯಸುವವರಿಗೆ, ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಲು ಬಯಸುವವರಿಗೆ ಅಥವಾ ವಿಶೇಷವಾಗಿ ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಲು ಬಯಸುವವರಿಗೆ ಇದು ಒಳ್ಳೆಯದು. ಮಂಗಳವು ನಿಮಗೆ ಶುಭವಾಗಲಿದೆ. ಹಣ, ಹೊಸ ಮನೆ, ಹೊಸ ವಾಹನದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ. ಮಾರ್ಚ್ 18ರಿಂದ ನೀವು ಸ್ಥಿರಾಸ್ತಿಯೊಂದಿಗೆ ಸಂಬಂಧ ಹೊಂದಿರುವ ಜನರ ಸಂತೋಷವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮಾರ್ಚ್ 18ರವರೆಗೆ ನಿಮ್ಮ ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ, ಏಕೆಂದರೆ ರಾಶಿಚಕ್ರದ ಅಧಿಪತಿ ಶನಿಯು ಅಸ್ತಮಿಸುತ್ತಾನೆ, ಸಂಪತ್ತಿನ ಅಧಿಪತಿಯು ಅಸ್ತಮಿಸುತ್ತಾನೆ. ಆದರೆ ಮಾರ್ಚ್ 18ರಂದು ಶನಿಯು ಉದಯಿಸುವಾಗ ಅದು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಕೆಲಸ ಮಾಡುವ ಸಾಮರ್ಥ್ಯ, ನಿಮಗೆ ಹಣವನ್ನು ನೀಡುತ್ತದೆ. ನೀವು ಈ ಸಮಯದಲ್ಲಿ ಹಣದಲ್ಲಿ ಆಡುತ್ತೀರಿ. ಎಲ್ಲಾ ರೀತಿಯ ತೊಂದರೆಗಳಿಗೆ ಅಂತ್ಯವಿದೆ ಮತ್ತು ಹೊಸ ಆರಂಭವನ್ನು ತರುತ್ತದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಮತ್ತು ಸಿಮೆಂಟ್ ವ್ಯಾಪಾರಿಗಳಿಗೆ, ಮರಳು, ಜಲ್ಲಿಕಲ್ಲು, ಕಬ್ಬಿಣ ಮತ್ತು ಎಣ್ಣೆ. ಮಾರ್ಚ್ 18ರಿಂದ ನೀವು ಪ್ರಾಬಲ್ಯ ಹೊಂದುವಿರಿ. ನಿಮ್ಮ ಕೆಲಸವು ಪೂರ್ಣಗೊಳ್ಳುತ್ತದೆ. ನೀವು ಬಡ್ತಿ ಹೊಂದುವಿರಿ. ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಎಲ್ಲಾ ರೀತಿಯಲ್ಲಿಯೂ ಅನೇಕ ರೀತಿಯಲ್ಲಿ ಒಳ್ಳೆಯದು. ಈ ಸಮಯವನ್ನು ಬಳಸಿ. ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಸಹ ಮಾಸದಲ್ಲಿ ಯಾವ ಸಮಸ್ಯೆಯೂ ಬರುವುದಿಲ್ಲ. ಅಳೆದು ತೂಗಿ ಮಾತನಾಡಿದರೆ ಸಾಕು. ಪರಿಹಾರದ ಬಗ್ಗೆ ಮಾತನಾಡೋಣ ಸ್ನೇಹಿತರೆ. ಈ ತಿಂಗಳು ಮೊದಲು ಸೂರ್ಯನಿಗೆ ಪರಿಹಾರವನ್ನು ಮಾಡಿ. ಭಾನುವಾರದಂದು ಆದಿತ್ಯ ಹೃದಯವನ್ನು ಓದಿ ಅಥವಾ ಕೇಳಿ ಸೂರ್ಯ ದೇವರಿಗೆ ನೀರು ನೀಡಿ.
ಭಾನುವಾರದಂದು ನೀವು ಯಾವಾಗಲೂ ಅಂಧರಿಗೆ ಸಹಾಯ ಮಾಡಬೇಕು. ಮಾಸ ಮಂಗಳಕ್ಕೆ ಹೀಗೆ ಮಾಡಿ. ಮಂಗಳವಾರದಂದು ಸಿಹಿ ತಿಂಡಿಗಳನ್ನು ದಾನ ಮಾಡುವುದು ನಿಮಗೆ ಅಗತ್ಯವಾಗಿದೆ. ರಾಹು ಮತ್ತು ಕೇತುಗಳ ನಿವಾರಣೆಗೆ ಬಡ ಮಕ್ಕಳಿಗೆ ನೀರು ಕೊಡಿ. ಬುಧವಾರ ಪಕ್ಷಿಗಳಿಗೆ ಧಾನ್ಯಗಳನ್ನು ತಿನ್ನಿಸಿ. ಉಳಿದ ಗ್ರಹಗಳು ಎಲ್ಲ ರೀತಿಯಿಂದಲೂ ಒಳ್ಳೆಯದು. ಗುರುವು ಸಹ ಚಿನ್ನದ ಹಿತ್ತಾಳೆಯ ತಾಮ್ರದ ವ್ಯಾಪಾರ, ವಿದೇಶಿ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸಂಬಂಧಿಸಿದ ಕೆಲಸದಿಂದ ಈ ತಿಂಗಳು ನಿಮಗೆ ಪ್ರಯೋಜನಗಳನ್ನು ನೀಡುವುದನ್ನು ಮುಂದುವರಿಸುತ್ತದೆ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಾರ್ಚ್ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್. ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.